ಜನನಿ, ಆದಿ, ಪ್ರೀತು ಹೋಗಿ ಗೌರಿ ಗಣೇಶನ ವಿಗ್ರಹನ ತರೋದ್ರೊಳಗೆ ಪೂಜೆಗೆ ಬೇಕಾಗಿರೋ ಸಿದ್ಧತೆ ಎಲ್ಲ ಮಾಡ್ಕೊಂಡ್ಬಿಡಮ್ಮ. ಸರಿ ಅತ್ತೆ. ನಮ್ಮನೆ ಸಂಪ್ರದಾಯದ ಪ್ರಕಾರ ಹೊರಗಿನಿಂದ ತರೋ ಗೌರಿ ಗಣೇಶನ ವಿಗ್ರಹಕ್ಕೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೇಲೆ ಮಾಡಿರೋ ಅರಿಶಿಣದಿಂದ ತಯಾರಿಸಿರೋ ಗೌರಿ ಗಣೇಶನ ವಿಗ್ರಹಕ್ಕೆ ಪೂಜೆ ಮಾಡಬೇಕು. ಹೂವ ತಯಾರಾಯ್ತಾ? ಅಕ್ಕ, ನನ್ಗೊಂದು ಡೌಟು. ಏನು? ಗಣಪತಿನ ಅರಿಶಿಣದಲ್ಲಿ ಮಾಡಿದ್ರೆ ಯಾಕೆ ಶ್ರೇಷ್ಠ? ಪುರಾಣದ ಅನೇಕ ಕಥೆಗಳಲ್ಲಿ ಒಂದು ಕಥೆಯನ್ನ ನಾನು ಹೇಳ್ತೀನಿ. ಪಾರ್ವತಿ ಮಾತೆ ಕೈಲಾಸ ಪರ್ವತದಲ್ಲಿ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಮೈಗೆಲ್ಲ ಅರಿಶಿಣ ಹಚ್ಕೊಂಡು ಆಮೇಲೆ ಆ ಅರಿಶಿಣವನ್ನ ತೆಗೆದು ಒಂದು ಉಂಡೆಯನ್ನಾಗಿ ಮಾಡಿ ಅದರಿಂದ ಒಂದು ಬಾಲಕನನ್ನ ಸೃಷ್ಟಿ ಮಾಡ್ತಾಳೆ. ಅದಕ್ಕೆ ಜೀವವನ್ನ ಕೊಟ್ಟು ತಾನು ಸ್ನಾನಕ್ಕೆ ಹೋಗ್ತಾಳೆ. ಆಮೇಲೆ ಆ ಬಾಲಕನೇ ಗಣಪ ಆದ ಕತೆ ನಿಮಗೆಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ಅರಿಶಿಣದಿಂದ ಗೌರಿ ಗಣೇಶ ವಿಗ್ರಹವನ್ನ ಮಾಡಿ ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಓ ಹೌದಾ? ಇದು ಒಂದು ಕಥೆ ಆದ್ರೆ ಬಾಕಿ ಕಥೆಗಳೆಲ್ಲ ಏನ್ ಹೇಳುತ್ತಕ್ಕ? ಟೈಮ್ ಆಗ್ತಾ ಇದೆ, ಮುಂದಿನ ಕೆಲಸದ ಕಡೆ ಗಮನ ಕೊಡು ಅಂತ ಹೇಳುತ್ತೆ. ನೋಡಿ ಅಕ್ಕ ಹೆಂಗ್ ರೇಗಿಸ್ತಾರೆ. ತಮಾಷೆ ತಾನೆ, ನೀನು ಅದನ್ನ ತಮಾಷೆಯಾಗೆ ತಗೋ. ಅದಕ್ಕೆ ನಾನು ರೆಡಿ ಇದ್ದೀನಿ, ಪೂಜೆ ಶುರು ಮಾಡೋಣ. ನೀವೊಬ್ಬರು ರೆಡಿ ಆದ್ರೆ ಆಯ್ತಾ? ಮನೇಲಿ ಮಕ್ಕಳೆಲ್ಲ ರೆಡಿ ಆಗೋದ್ ಬೇಡ್ವಾ? ಹೊಡಿಯಕ್ಕೆ ಬರ್ಬೇಡ್ವೆ? ಆಯ್ತಮ್ಮ, ಏನಾದ್ರು ರೆಡಿಯಾಗಿ ಬರ್ಲಿ, ಆಮೇಲೆ ಪೂಜೆ ಶುರು ಮಾಡೋಣ, ಆಯ್ತಾ? ಆದಿ, ಪೂಜೆಗೆ ತಯಾರಾಗಿ ಬಾಪ. ಆಮೇಲೆ ನೀನು ಪ್ರೀತು ಹೋಗಿ ಗೌರಿ ಗಣೇಶನ್ ವಿಗ್ರಹ ತರಬೇಕು. ಸರಿಮ್ಮ.
ನನ್ನನ್ನು ಸರಿ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ರಿ, ಆದರೆ ನಾನೇ ನಿಮ್ಮ ಜೊತೆ ರೋಡಲ್ಲಿ ನಡ್ಕೊಂಬಿಟ್ಟೆ. ಆದರೂ ನಿಮ್ಮನ್ನ ಬೀಳ್ಸಿದ ನಾನು ಅಂತ ನೀವು ಯಾರಿಗೂ ಹೇಳಲಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ನಿಮ್ದೆಷ್ಟು ದೊಡ್ಡ ಗುಣ ಅಂತ. ನಿಮ್ಮ ಮೈದ್ನಾಗಕ್ಕೆ ಎಲ್ಲ ಯೋಗ್ಯತೆ ಕಳ್ಕೊಂಡಿದ್ದೀನಿ ಅದಕ್ಕೆ. ಆದರೆ ಅದಕ್ಕೆ ಕಾರಣ ನಾನಲ್ಲ, ಅದಕ್ಕೆ ನಾನಲ್ಲ, ಆ ರಾಣ, ಅವನ ತಂಗಿ ಅರುಂಧತಿ, ಅವರೇ ಈ ತಪ್ಪನ್ನೆಲ್ಲ ಮಾಡಿಸ್ತಿರೋದು. ಅದರಿಂದ ಜನನಿಗೆ ಮೋಸ ಮಾಡಿದ್ದೀನಿ, ನಂಬಿಕೆ ದ್ರೋಹ ಮಾಡಿದ್ದೀನಿ. ಯಾವ ಹೆಣ್ಣಿಗೆ ಆದರೂ ತನ್ನ ಗಂಟ ಏನೇ ತಪ್ಪು ಮಾಡಿದ್ರು ಸಹಿಸ್ಕೊಳ್ತಾಳೆ. ಆದರೆ ಇನ್ನೊಂದು ಹೆಣ್ಣ ಜೊತೆ ತನ್ನ ದೇಹ ಹಂಚ್ಕೊಂಡಿದ್ದಾನಂದ್ರೆ ಸಹಿಸ್ಕೊಳ್ಳಲ್ಲ. ಇದನ್ನ ಜನನ ಹತ್ರ ಹೇಗೆ ಹೇಳಲಿ ಅಂತ ಒದ್ದಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂದರೆ ಧೈರ್ಯ ಸಾಲ್ತಿಲ್ಲ. ಅಂತ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಮನಸ್ಸಿಗೆಲ್ಲ ನೋವು ಕೊಟ್ಟು ನಾನು ನೆಮ್ಮದಿಯಾಗಿಲ್ಲ. ಒಳಗೊಳಗೆ ಎಲ್ರಿಗಿಂತ ಹೆಚ್ಚು ನೋವು ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ಇದು ನಾನು ಮಾಡಿರೋ ತಪ್ಪಿಗೆ ದೇವ್ರು ಕೊಡ್ತಿರೋ ಶಿಕ್ಷೆ ಅಂತ ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ಇನ್ನು ಯಾವತ್ತು ಯಾರ ಮಾತಕ್ಕೂ ಈಲ್ಡ್ ಆಗದೆ ನಿಮ್ಮ ಮನ್ಸಿಗೆ ನೋವು ಮಾಡೋದಿಲ್ಲ. ಅದಕ್ಕೆ ನಮ್ಮ ಫೋಟೋ ಮುಂದೆ ಡಲ್ಲಾಗಿ ನಿಂತ್ಕೊಂಡು ಈ ಪ್ರೀತು ಏನು ಮಾಡ್ತಾ ಇದ್ದಾನೆ, ಇವನು ಯಾಕೆ ಹೀಗಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಇದೇ ಸರಿಯಾದ ಟೈಮ್. ಪ್ರೀತು, ಬ್ರೋ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ? ನಿನ್ನೆ ನೋಡೋಣ ಅಂತ ಬರ್ತಾ ಇದ್ದೀನಿ. ಹೌದಾ, ಏನಾದರೂ ಮಾತಾಡೋದಿತ್ತಾ? ಹೌದು ಪ್ರೀತು, ನಿನ್ನ ಮನಸ್ಸಲ್ಲಿ ಏನಿದ್ರು ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಹೇಳು. ನಿನ್ನ ಜೊತೆ ನಾನಿದ್ದೀನಿ ಪ್ರೀತು. ನೆಮ್ಮದಿನೇ ಇಲ್ದಂಗೆ ಆಗಿದೆ. ದುಡ್ಡು ಕೊಟ್ಟರೆ ವಸ್ತುಗಳು ಸಿಗಬಹುದು, ಆದರೆ ಭಾವನೆಗಳು ಸಿಗಲ್ಲ ಪ್ರೀತು. ಅದು ಸಿಗಬೇಕು ಅಂದರೆ ಮನುಷ್ಯರ ಜೊತೆ ಬರೀಬೇಕು, ಮನಸ್ಸುಗಳ ಜೊತೆ ಬರೀಬೇಕು. ಅವಾಗಲೇ ಆ ಭಾವನೆಗಳಿಗೆ ಒಂದು ಬೆಲೆ ಬರೋದು, ಸಂಬಂಧಗಳು ಜೀವಂತವಾಗಿರೋದು ಪ್ರೀತು. ನಿಜ ಬ್ರೋ. ಹಾಗಾದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಓಪನ್ ಆಗಿ ಹೇಳು ಪ್ರೀತು. ಹೇಳು ಪ್ರೀತು. ಏನಿಲ್ಲ ಬ್ರೋ, ಅದೇ ನೀನು ಹಬ್ಬಕ್ಕೆ ಯಾವ ಬಟ್ಟೆ ಹಾಕ್ತಿದೆ ಅಂತ ಕೇಳೋಣ ಅಂತ ಬರ್ತಿದ್ದೆ ಅಷ್ಟೇ. ನಿಜವಾಗ್ಲೂ? ಹಾಂ ಬ್ರೋ. ಮತ್ತೆ ಯಾಕೆ ಫೋಟೋದ ಮುಂದೆ ನಿಂತಿದ್ದೆ? ಅದಾ, ನಿಮ್ಮ ಜೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಖುಷಿ ಪಡ್ತಾ ಇದ್ದೆ. ಪ್ರೀತು, ನಿಜವಾಗ್ಲೂ ನೀನೇನೋ ನನ್ನಿಂದ ಮುಚ್ಚಿಡ್ತಾ ಇಲ್ವಾ? ಇಲ್ಲ ಅಂತ ಹೇಳಿದ್ನಲ್ಲ ಬ್ರೋ. ಪ್ರಾಮಿಸ್ ಮಾಡು. ಅಯ್ಯೋ ಸಾರಿ ಬ್ರೋ, ಇನ್ಮೇಲೆ ಪ್ರಾಮಿಸ್ ಮಾಡಲ್ಲ ಅಂತ ಜನನಿ ಮೇಲೆ ಪ್ರಾಮಿಸ್ ಮಾಡಿದ್ದೀನಿ. ಎಕ್ಸ್ಟ್ರೀಮ್ಲಿ ಸಾರಿ ಬ್ರೋ. ಅದಕ್ಕೆ ಅಣ್ಣ ಬರ್ತಾರೆ ಅಂತ ಹೇಳಿದ್ರಲ್ಲ, ಫೋನ್ ಏನಾದರೂ ಮಾಡಿದ್ರಾ? ಎಷ್ಟೊತ್ತಿಗೆ ಬರ್ತಾರಂತೆ? ನಾನು ಬಂದಾಯ್ತು ಮೋಹನ್.
ಅಖಿಲ, ರಘು ರಘು, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಆದಿ ಪ್ರೀತು ಹೋಗಿ ಗೌರಿ ಗಣೇಶನ್ ವಿಗ್ರಹ ತರ್ತಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡೋಣ. ಓಕೆ ಓಕೆ. ಅಣ್ಣ, ಜರ್ನಿ ಮಾಡಿ ತುಂಬಾ ಸುಸ್ತಾಗಿದೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಮೋಹನ್, ನಾನು ಪ್ಲೇನಲ್ಲಿ ಕೂತ್ಕೊಂಡು ಬಂದೆ, ಓಡಿಸ್ಕೊಂಡು ಬಂದಿಲ್ಲ. ಹೇಗಿದ್ದೀರಾ ಮಾವ? ಪಾರ್ವತಿ, ಆ ದೇವ್ರ ಆಶೀರ್ವಾದ ನಿಮ್ಮೆಲ್ಲರ ಹಾರೈಕೆ ಇರೋವರೆಗೂ ನಾನು ಚೆನ್ನಾಗೇ ಇರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಅನ್ಕೊಳ್ಳೋದೇನು ಭಾವ, ನೀವ್ ಯಾವಾಗ್ಲೂ ಎವರ್ ಗ್ರೀನ್ ಹೀರೋನೇ. ಅಯ್ಯೋ, ನಾನು ನಿಮ್ಗೆ ಹೀರೋ ಅಂತ ಹೊಗಳಿದ ತಕ್ಷಣ ಅಕ್ಕನ ಮುಖದಲ್ಲಿ ನಗು ಹೂ ಹೆಂಗ್ ಅರಳ್ಬಿಡ್ತು ನೋಡಿ. ಅದು ಸರಿ, ಎಲ್ಲಿ ಆದಿತ್ಯ ಪ್ರೀತು ಕಾಣಿಸ್ತಾ ಇಲ್ಲ? ನಾವು ಬಂದಾಯ್ತಪ್ಪ. ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀನಪ್ಪ. ಪ್ರೀತು, ಹೌ ಆರ್ ಯು? ಫೈನ್ ಡ್ಯಾಡ್, ನೀವು ಹೇಗಿದ್ದೀರಾ? ನನಗೇನಾಗಿದೆ, ಸೂಪರ್. ಸರಿ, ಆದಿ ಪ್ರೀತು ಇಬ್ರು ಬೇಗ ಹೋಗಿ ಗೌರಿ ಗಣೇಶನ್ ವಿಗ್ರಹ ತಂದ್ಬಿಡಿ. ಹ? ಯಾರಪ್ಪ ನೀನು? ನಮ್ಮನೆಗೆ ಗಣೇಶನ್ ವಿಗ್ರಹ ತಂದಿದೀಯಾ? ಬರೀ ಗಣೇಶ ಮಾತ್ರ ಅಲ್ಲ, ಗೌರಿನೂ ತಂದಿದ್ದೀನಿ ಅಖಿಲ. ನೀನ್ ಯಾಕೆ ಬಂದೆ? ಸತ್ಯನಾರಾಯಣ ಪೂಜೆಗೆ ನೀನ್ ನನ್ನನ್ನ ನಿಮ್ಮನೆ ಕರ್ಕೊಂಬಂದೆ. ನಿಮ್ಮ ಮನೆಯವರೆಲ್ಲ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅದಕ್ಕೆ ಗೌರಿ ಹಬ್ಬಕ್ಕೆ ಗೌರಿ ಗಣೇಶ ವಿಗ್ರಹನ ನಿಮಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಬೇಕಾಗಿಲ್ಲ. ನೀನ್ ತಂದಿರೋ ವಿಗ್ರಹಗಳನ್ನ ವಾಪಸ್ ತಗೊಂಡೋಗು. ನನ್ನನ್ನು ಬೇಕಾದ್ರೆ ನೀನು ಆಚೆ ಕಳ್ಸು ಆದಿ, ಆದ್ರೆ ಮನೆಗೆ ತಂದಿರೋ ಗೌರಿ ಗಣೇಶನ ಆಚೆ ಕಳ್ಸೋದು ಅಷ್ಟು ಒಳ್ಳೇದಲ್ಲ. ನಿನ್ನ ಹತ್ರ ಒಳ್ಳೆತನದ ಮಾತುಗಳನ್ನ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಆದಿ, ಮನೆಗೆ ಬಂದಿರೋದು ಶತ್ರುನೇ ಆದರೂ ಬಂದಿರೋ ಉದ್ದೇಶ ಒಳ್ಳೇದಾಗಿದ್ರೆ ಅವರನ್ನು ಹೋಗು ಅಂತ ಹೇಳೋದು ಸರಿಯಲ್ಲ. ಹಾಗೆ ಅವ್ರು ತಂದಿರೋದು ಪವಿತ್ರವಾದ ಗಣೇಶ ಗೌರಿ ವಿಗ್ರಹನ, ಅದನ್ನ ಹಿಂತಿರುಗಿಸೋದು ಸರಿಯಲ್ಲಪ್ಪ. ನಾವದನ್ನ ತಗೊಳ್ಳೋಣ. ಹಾಗಾದ್ರೆ ತಗೊಳ್ತೀಯ ಅಖಿಲ? ಪ್ರೀತು, ಅಖಿಲ, ನಾನಿವತ್ತು ಶತ್ರುವಾಗಿ ಬಂದಿಲ್ಲ, ಅತಿಥಿಯಾಗಿ ಬಂದಿದ್ದೀನಿ. ಅದು ಅಲ್ಲದೆ ಗೌರಿ ಗಣೇಶ ಬೇರೆ ತಗೊಂಡ್ ಬಂದಿದ್ದೀನಿ. ಮನೆವರೆಗೂ ಬಂದವ್ರನ್ನ ಕೊನೆವರೆಗೂ ಇರು ಅಂತ ಹೇಳಲ್ವಾ? ನೀನ್ ಯಾಕೆ ನಮ್ಮ ಜೊತೆ ಕೊನೆವರೆಗೂ ಇರಬೇಕು? ನೀನೇ ನಮ್ಮನೆಯವಳ. ಖಂಡಿತ ಅಲ್ಲ, ನಾನು ಬೇರೆ ಗುಂಪಿನವಳೆ. ಆದ್ರೆ ಅಟ್ಲೀಸ್ಟ್ ಗೌರಿ ಗಣೇಶ ಪೂಜೆ ಮುಗಿಯೋವರೆಗೂ ಇರ್ಬೋದಲ್ವಾ? ಬೇಡ ಅಂದ್ರೆ ಪರವಾಗಿಲ್ಲ, ಇಟ್ಸ್ ಓಕೆ, ನಾನು ಹೋಗ್ತೀನಿ.
ಆಗಲಿ, ಇರು. ಆಮೇಲೆ ಇನ್ನೊಂದು ವಿಷಯ, ನಮ್ಮನೇಲಿ ಗೌರಿ ಗಣೇಶ ಹಬ್ಬನ ಒಂದೇ ದಿವಸದಲ್ಲಿ ಮುಗಿಸ್ಬಿಡಲ್ಲ. ಸಾಂಪ್ರದಾಯಿಕವಾಗಿ ಶಾಸ್ತ್ರಬದ್ಧವಾಗಿ 3 ದಿನ ಆಚರಿಸ್ತೀವಿ. ಇವತ್ತು ಪೂಜೆಗೆ ಅಂತ ಬಂದೋಳು 3 ದಿನ ಇಲ್ಲೇ ಠಿಕಾಣಿ ಹೂಡೋ ಅವಶ್ಯಕತೆ ಇಲ್ಲ. ಚೇಚೆ, ನನಗೂ ನಿಂತರ ಮನೆ ಇದೆ ಅಕ್ಕಿಲ. ಪೂಜೆ ಮುಗಿಸ್ಕೊಂಡು ತಕ್ಷಣ ಹೊರಡ್ತೀನಿ. ನೀನು ಇಷ್ಟೊಂದು ಕೇಳ್ಕೊತಿದ್ಯಾ ಅಂದರೆ ನೀನು ಏನೋ ಸಂಚು ಮಾಡ್ಕೊಂಬಂದ್ಯಾ ಅಂತ ನನಗೆ ಅನಿಸ್ತಾ ಇದೆ. ನಿಜ ಹೇಳು, ಏನು ನಿನ್ನ ಉದ್ದೇಶ? ಯಾಕೆ ಬಂದಿದ್ಯಾ? ಇದು ಒಳ್ಳೆ ಕತೆ ಆಯ್ತಲ್ಲ. ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ಇವತ್ತು ಹಬ್ಬ, ವಿಗ್ರಹ ಕೊಟ್ಟು ಹೋಗೋಣ ಅಂತ ಬಂದೆ. ಈ ರೀತಿ ಪುಣ್ಯದ ಕೆಲಸ ಮಾಡಿದ್ರೆ ಮಾಡಿರೋ ಪಾಪ ಸ್ವಲ್ಪನಾದ್ರೂ ಕಡಿಮೆ ಆಗುತ್ತೆ ಅಂತ ನೀನೇ ತಾನೇ ಹೇಳಿದ್ದು. ಮಾತು ಸಾಕು. ಹೇಗೂ ಮನೆ ಬಾಗಿಲವರೆಗೂ ಬಂದಿದೀಯಾ, ಗೌರಿ ಗಣೇಶನ ವಿಗ್ರಹನೂ ತಗೊಂಡು ಬಂದಿದೀಯಾ. ಪೂಜೆ ಮುಗಿಸ್ಕೊಂಡು ಹೋಗು. ಎಲ್ಲ ನಡೀರಿ. ಅಲ್ಲ, ಆ ಅರುಂಧತಿನ ಅಷ್ಟು ಸಲೀಸಾಗಿ ಮನೆ ಒಳಗೆ ಹ್ಯಾಕ್ ಕರ್ಕೊಂಡೆ? ಅವಳು ಕೊಟ್ಟಿದ್ದ ವಿಗ್ರಹನ ಯಾಕೆ ಇಸ್ಕೊಂಡೆ? ಅವಳು ಗಣೇಶನ ಹಬ್ಬ ಚೆನ್ನಾಗಾಗಲಿ ಅಂತ ಹೇಳಿದ್ದು ಯಾಕೋ ನನ್ನ ಮನಸ್ಸಲ್ಲಿ ಭಯ ಹುಟ್ಟಿಸ್ತಿದೆ. ಅವಳು ಎಷ್ಟೇ ಆದರೂ ನಮ್ಮ ಶತ್ರು. ಏನು ಉದ್ದೇಶ ಇಟ್ಕೊಂಡು ಬಂದಿದ್ದಾಳೋ ಏನೋ. ನಿಜ ರಘು, ಅವಳು ನಮ್ಮ ಶತ್ರುನೇ. ಆದರೆ ಅವಳು ತಂದುಕೊಟ್ಟಿರೋದು ಗಣಪತಿ ವಿಗ್ರಹನ. ದೇವರ ವಿಗ್ರಹ ತಂದುಕೊಟ್ಟಾಗ ಬೇಡ ಅಂತ ವಾಪಸ್ ಕಳ್ಸೋಕ್ಕೆ ಮನಸ್ಸಾಗಲಿಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ರಘು, ಏನೂ ಆಗಲ್ಲ. ಅವಳು ಪೂಜೆ ಮುಗಿಯೋವರೆಗೂ ಇರ್ತೀನಿ ಅಂತಂದಾಗ ಬೇಡ ಅಂತ ಹೇಳೋಕ್ಕೂ ಆಗಲಿಲ್ಲ ರಘು. ಅದು ಏನೇ ಆಗಿರಲಿ, ಅವಳಿಂದ ನಮಗೆ ಯಾವತ್ತಿದ್ರೂ ಅಪಾಯನೇ ಹೊರತು ಸಹಾಯ ಅಂತೂ ಆಗಲ್ಲ. ಅವಳು ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೆ ಆ ವಿಗ್ರಹ ತಂದಿದ್ದಾಳಂತ ನನಗೆ ಅನಿಸ್ತಾ ಇದೆ. ಅದರಿಂದ ನಮ್ಗೆ ತೊಂದರೆ ಆಗಲ್ಲ ಅಂತ ಏನು ಗ್ಯಾರಂಟಿ? ನ್ಯಾಯ, ನೀತಿ, ಧರ್ಮದಿಂದ ನಡ್ಕೋತಿರೋ ನಮ್ಮನ್ನ ಆ ದೇವರು ಯಾವತ್ತೂ ಕಾಪಾಡ್ತಾನೆ. ಖಂಡಿತ ನಮ್ಮ ಕೈ ಬಿಡೋದಿಲ್ಲ. ನೀವು ಯಾಕೆ ಇಷ್ಟೊಂದು ತೊಂದರೆ ತಗೋತಿದ್ದೀರಾ? ಯೋಚನೆ ಮಾಡಬೇಡಿ ರಘು. ಅವಳು ನಮಗೇನಾದರೂ ಕೆಟ್ಟದ್ದಾಗಬೇಕು ಅಂತ ಯೋಚನೆ ಮಾಡಿದ್ರೆ ಅದು ತಾಗೋದು ಅವಳಿಗೇನೆ. ಅವಳಿಂದ ನಮಗೇನಾದರೂ ಅಪಾಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಗಕ್ಕೆ ನಾನು ಬಿಡೋದೂ ಇಲ್ಲ. ಧೈರ್ಯವಾಗಿರಿ ರಘು. ನಮಸ್ಕಾರ ಗುರುಗಳೇ. ಒಳಗೆ ಬನ್ನಿ ಗುರುಗಳೇ. ಮಹಾಗುರುಗಳು ಯಾವಾಗ ಬರ್ತಾರೆ ಅಂತ ತಿಳ್ಕೊಬೋದಾ? ಖಂಡಿತವಾಗಿ. ಸದ್ಯಕ್ಕೆ ಗುರುಗಳು ಕೇದಾರನಾಥದಲ್ಲಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅವ್ರು ಇಲ್ಲಿಗೆ ಬರ್ಬೋದು. ಆದರೆ ಇಲ್ಲಿ ಪೂಜೆಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನನಗೆ ಹೋಗು ಅಂತ ಅಪ್ಪಣೆ ಮಾಡಿದೆ. ಹಾಗಾಗಿ ನಾನು ಬಂದೆ. ತಾವು ಬಂದಿದ್ದು ತುಂಬ ಸಂತೋಷ.
ಗೌರಿ ಗಣೇಶನ ವಿಗ್ರಹನ ಸ್ಥಾಪನೆ ಮಾಡೋಣ. ಅಗತ್ಯವಾಗಿ. ಬನ್ನಿ ಗುರುಗಳೇ. ಗಣೇಶಂಗೆ ಹಾರ ಹಾಕಪ್ಪ. ತದೇವ ಲಗ್ನಂ ಸುನಂತ ದೇವತಾರಾ ಬಲಂಚಂದ್ರ ಬಲಂತ ದೇವ